ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಗೊಡಗೇರಿ ಗ್ರಾಮದ ಮಾಜಿ ಸೈನಿಕ ಸಂದೀಪ್ ಮಂಜರ್ಗೆ ಹುಕ್ಕೇರಿ ಜಾತ್ರೆ ಮುಗಿಸಿಕೊಂಡು ವಾಪಸ್ ಬರುವಾಗ ಸಣ್ಣ ರಸ್ತೆ ಅಪಘಾತ ಸಂಭವಿಸಿತ್ತು. ತಕ್ಷಣ ಅವರನ್ನು ಚಿಕಿತ್ಸೆಗಾಗಿ ಘಟಪ್ರಭಾದ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆಸ್ಪತ್ರೆಯಲ್ಲಿ ಸಂದೀಪ್ ಅವರು ಕ್ರಮೇಣ ಗುಣಮುಖರಾಗುತ್ತಿದ್ದರು. ಆದರೆ ಇದನ್ನೇ ದಾಳವಾಗಿಸಿಕೊಂಡ ಸಂದೀಪ್ ಪತ್ನಿ ಸುಮಾ ತನ್ನ ಅನೈತಿಕ ಸಂಬಂಧ ಹೊರಬರಬಾರದು ಮತ್ತು ಗಂಡ ಸತ್ತರೆ ಬರೋಬ್ಬರಿ 2 ಕೋಟಿ ರೂಪಾಯಿ ವಿಮೆ ಹಣ ಸಿಗುತ್ತದೆ ಎಂದು ಆಸೆಗೆ ಬಿದ್ದಿದ್ದಾಳೆ. ಈ ಹಿನ್ನೆಲೆಯಲ್ಲಿ ತನ್ನ ಪ್ರಿಯಕರ ಪುಂಡಲೀಕನ ಜೊತೆ ಸೇರಿ ಆಸ್ಪತ್ರೆಯಲ್ಲಿ ಸಂದೀಪ್ಗೆ ನೀಡಲಾಗುತ್ತಿದ್ದ ಸಲೈನ್ ಬಾಟಲಿಗೆ ಕ್ರಿಮಿನಾಶಕ ಔಷಧಿ ಬೆರೆಸಿ ಅತ್ಯಂತ ಕ್ರೂರವಾಗಿ ಕೊಲೆ ಮಾಡಿದ್ದಾಳೆ. ತದನಂತರ ಅಪಘಾತದಿಂದಲೇ ಗಂಡ ಸತ್ತಿದ್ದಾನೆ ಎಂದು ಕತೆ ಕಟ್ಟಿ ನಾಟಕವಾಡಿದ್ದಾಳೆ. ಸಂದೀಪ್ ಸಾವಿನ ಬೆನ್ನಲ್ಲೇ ಅನುಮಾನಗೊಂಡ ಯಮಕನ್ಮಡಿ ಸಿಪಿಐ ಜಾವೀದ್ ಮುಷಾಪುರೆ ಅವರ ನೇತೃತ್ವದಲ್ಲಿ ಯಮಕನ್ಮಡಿ ಹಾಗೂ ಘಟಪ್ರಭಾ ಪೊಲೀಸರು ತನಿಖೆ ತೀವ್ರಗೊಳಿಸಿದಾಗ ಈ ಅಜಿ ಸುಳ್ಳು ಬಯಲಾಗಿದೆ. ಇದು ಅಪಘಾತದ ಸಾವಲ್ಲ, ಬದಲಿಗೆ ಪತ್ನಿ ಮತ್ತು ಪ್ರಿಯಕರ ಸೇರಿ ಮಾಡಿದ ವ್ಯವಸ್ಥಿತ ಕೊಲೆ ಎಂಬುದು ಪ್ರಾಥಮಿಕ ತನಿಖೆಯಲ್ಲಿ ಬಹಿರಂಗಗೊಂಡಿದೆ. ಪ್ರಕರಣದ ಗಂಭೀರತೆ ಅರಿತು ಬೆಳಗಾವಿ ಉಪವಿಭಾಗಾಧಿಕಾರಿ ಶ್ರವಣ್ ಕುಮಾರ್ ನಾಯಕ್ ಅವರ ಸಮ್ಮುಖದಲ್ಲಿ ತನಿಖಾ ತಂಡವು 3 ತಿಂಗಳ ಹಿಂದೆ ಹೂಳಲಾಗಿದ್ದ ಮಾಜಿ ಯೋಧ ಸಂದೀಪ್ ಅವರ ಮೃತದೇಹವನ್ನು ಮತ್ತೊಮ್ಮೆ ಹೊರತೆಗೆದಿದೆ. ಶವದ ಅವಶೇಷಗಳನ್ನು ಮಹಜರು ನಡೆಸಿ ಹೆಚ್ಚಿನ ಪರೀಕ್ಷೆಗಾಗಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ರವಾನಿಸಲಾಗಿದ್ದು, ವರದಿ ಬಂದ ಬಳಿಕ ಕೊಲೆ ಸಂಪೂರ್ಣವಾಗಿ ಸಾಬೀತಾಗಲಿದೆ. ಇನ್ನು ಘಟನೆ ಕುರಿತು ಪ್ರತಿಕ್ರಿಯಿಸಿರುವ ಮೃತರ ಸಹೋದರ ಸಂಜಯ್ ಮಂಜರ್ಗೆ, ನಾವೆಲ್ಲರೂ ಇದನ್ನು ಅಪಘಾತದ ಸಾವು ಅಂದುಕೊಂಡಿದ್ವು. ಆದರೆ ಸಿಪಿಐ ಜಾವೀದ್ ಮುಸಾಪುರೆ ನೇತೃತ್ವದ ತಂಡವು ಪ್ರಕರಣದ ಜಾಡು ಹಿಡಿದು ತನಿಖೆ ನಡೆಸಿದ್ದರಿಂದಲೇ ಸತ್ಯ ಹೊರಬಂದಿದೆ ಎಂದು ಪೊಲೀಸರ ಕಾರ್ಯಕ್ಷಮತೆಯನ್ನ ಶ್ಲಾಘಿಸಿದ್ದಾರೆ. ಅಲ್ಲದೆ ದೇಶ ಕಾಯ್ದ ಸೈನಿಕನಿಗೆ ದ್ರೋಹ ಬಗೆದು ಕೊಂದಿರುವ ಪಾಪಿಗಳಿಗೆ ಕಾನೂನಿನಡಿಯಲ್ಲಿ ಕಠಿಣ ಶಿಕ್ಷೆಯಾಗಬೇಕೆಂದು ಕುಟುಂಬಸ್ಥರು ಕಣ್ಣೀರಿಡುತ್ತಾ ಆಗ್ರಹಿಸಿದ್ದಾರೆ.